ನಮಸ್ಕಾರ ಸ್ನೇಹಿತರೆ, ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಪೀನಟ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಇದು ಸೇಮ್ ಸ್ಟೋರ್ ಬ್ರಾಡ್ ಪೀನಟ್ ಬಟರ್ ಇರುತ್ತಲ್ಲ ಹಾಗೆ ಇರುತ್ತೆ. ಸೊ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಏನು ಅಂತ ಒನ್ ಬೈ ಒನ್ ನೋಡ್ಕೊಳ್ಳೋಣ. ಹೀಗೆ 1-2 ಸ್ಪೂನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ, ಗ್ರೌಂಡ್ನಟ್ ಆಯಿಲು. ಹಾಗೆ 1-2 ಬೆಳ್ಳುಳ್ಳಿ, 1-2 ಹಸಿಮೆಣಸು, ಒಂದು 15-20 ಕರಿಬೇವಿನ ಎಲೆ, ಅರ್ಧ ಲೋಟ ಕಡಲೆಕಾಯಿ ಬೀಜ, ಹಾಗೆ 1-2 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಬಿಳಿ ಎಳ್ಳು. ಇದಿಷ್ಟು ಬೇಕಾಗುತ್ತೆ. ಇದಿಷ್ಟು ತೊಗೊಂಡ್ಬಿಟ್ಟು ನಾವು ಒಂದು ಒಳ್ಳೆ ಪೀನಟ್ ಚಟ್ನಿ ಮಾಡೋಣ. ಇದನ್ನು ನೀವು ಮಾಡಿಟ್ಕೊಂಡ್ರೆ ಒಂದು 3-4 ದಿನ ಇಟ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೀಗೆ ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಎಣ್ಣೆ, ಅದನ್ನು ಹಾಕಿಬಿಟ್ಟು ಅದಕ್ಕೆ ನಾವು ಫಸ್ಟು ಕಡಲೆಬೇಳೆ ಹಾಕಿಬಿಟ್ಟು ಕೆಂಪಾಗೋಲ್ಲಿವರೆಗೆ ಹುರ್ಕೊಳ್ಬೇಕು. ಕಡಲೆಬೇಳೆನ ಈ ರೀತಿ ಫಸ್ಟು ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಅದು ಕೆಂಪಾಗೋಲ್ಲಿವರೆಗೆ ಹುರಿದು ಅದನ್ನು ತೆಕ್ಕೊಂಡ್ಬಿಟ್ಟು ಆಮೇಲೆ ಅದೇ ಎಣ್ಣೆಗೆ ನೀವು ಗ್ರೌಂಡ್ ನಟ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕಾಗತ್ತೆ. ಈ ಗ್ರೌಂಡ್ ನಟ್ಟು ತುಂಬ ಫಿಲ್ಲಿಂಗ್ ಆ್ಯಂಡ್ ನ್ಯೂಟ್ರಿಷಿಯಸ್ಸು. ಈಗ ನಿಮಗೇನಾದರೂ ತುಂಬ ಹಶು ಆಗ್ತಾಯಿದ್ರೆ ಒಂದು 10-15 ಕಡಲೆಕಾಯಿ ಬೀಜ ಬಾಯಿಗೆ ಹಾಕ್ಕೊಂಡು ಒಂದು ಸಣ್ಣ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ದಟ್ ಗಿವ್ಸ್ ಎ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ತುಂಬ ಚೆನ್ನಾಗಿ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಬಟ್ ಒನ್ ಥಿಂಗ್ ನೀವು ಅದರಲ್ಲಿ ನೆನ್ಪಿಡ್ಬೇಕಂದ್ರೆ 100 ಗ್ರಾಮ್ಸ್ ಆಫ್ ಪೀನಟಲ್ಲಿ 567 ಕ್ಯಾಲೋರೀಸ್ ಇರುತ್ತಂತೆ. ಅದಕ್ಕೆ ಸ್ವಲ್ಪ ಮಾಡ್ರೇಟಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಅದಕ್ಕೆ ಎಲ್ಲನೂ ನಾವು ಇಟ್ಕೊಂಡಿದ್ವಲ್ಲ ಕೆಂಪಾದಮೇಲೆ ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದನ್ನು ಸಹ ಅದ್ರ ಜೊತೆನೇ ಹಾಕಿಬಿಟ್ಟು ಹುರಿದು ಬಿಡಬೇಕು. ಸೊ ಇದರಲ್ಲಿ ಅದು ಕ್ಯಾಲೋರಿ ಜಾಸ್ತಿ ಆದರೆ ಪ್ರೋಟೀನ್ 25 ಗ್ರಾಮ್ ಇರುತ್ತೆ, ಕಾರ್ಬ್ಸ್ 16 ಗ್ರಾಮ್ಸ್ ಇರುತ್ತೆ, ಫೈಬರ್ 8.5 ಗ್ರಾಮ್ ಇರುತ್ತೆ. ಅಷ್ಟಲ್ಲದೆ ವಿಟಮಿನ್ನು, ಕಾಪರ್ ಎಲ್ಲ ಇರುತ್ತೆ. ಹಾರ್ಟ್ ಹೆಲ್ತಿ, ಡಯಾಬಿಟಿಕ್ ಫ್ರೆಂಡ್ಲಿ, ವೆಯ್ಟ್ ಲಾಸಿಗೆ ಯೂಸ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್, ಹೀಗೆ ತುಂಬಾ ಒಳ್ಳೆ ಗುಣ ಇರೋ ಇದಕ್ಕೆ ಕ್ಯಾಲೋರಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಷ್ಟು. ಬಟ್ ಈ ಚಟ್ನಿಗೆಲ್ಲ ಏನಾಗೋದಿಲ್ಲ, ನಾವೇನು ಅದನ್ನು 1 ಸ್ಪೂನ್ ಹಾಕ್ಕೊಂಡು ತಿಂತೀವಿ ಅಷ್ಟೇ. 2-3 ದಿನ ಇಟ್ಕೊಂಡು ತಿನ್ಬೋದು. ಇಷ್ಟು ನಾವು ಮಾಡಿಕೊಂಡ್ರೆ ಒಂದು 3 ಡೇಸ್ ಎಲ್ಲ ಇಟ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಏನು ಯೋಚನೆ ಇಲ್ಲ, ಇದನ್ನು ಮಾಡ್ಬೋದು ನೀವು ಆರಾಮಾಗಿ ಮಾಡಿಟ್ಕೊಂಡ್ಬಿಟ್ಟು. ಒಳ್ಳೆ ಪ್ರೋಟೀನ್ ನಮಗೆ ಬೇಕಾಗುತ್ತೆ ದಿನ ದೇಹಕ್ಕೆ. ಈ ಥರ ಏನಾದರೂ ಮಾಡಿಕೊಂಡ್ರೆ ನಾವು ಪ್ರೋಟೀನ್ ತಿಂದಂಗೂ ಆಗುತ್ತೆ. ಸೊ ಈ ರೀತಿ ಕೆಂಪಾದಮೇಲೆ ಎಲ್ಲನೂ ಹುರಿದಾಕೊಂಡ್ಬಿಟ್ಟು ಅದಕ್ಕೆ ಲಾಸ್ಟ್ ಮೇಲಿಂದ ಎಳ್ಳು ಇಟ್ಕೊಂಡಿರ್ತೀವಲ್ಲ ಆ ಎಳ್ಳನ್ನು ಹಾಕ್ಕೋಬೇಕು. ಅದು ಚಿಟಪಿಟ ಅನ್ನತ್ತೆ, ಹಾಕ್ತಿದ್ದಂಗೆ ಅದು ಹಾಗನ್ನತ್ತೆ. ಆಮೇಲೆ ತೆಗೆದುಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಡೋದು ಅಷ್ಟೇ ಇರುತ್ತೆ. ಸೊ ಈ ರೀತಿ ಇಷ್ಟು ಒಳ್ಳೆಯದಾಗಿರೋ ಈ ಚಟ್ನಿನ ನಾವು ಮಾಡಿಟ್ಕೊಂತಂದರೆ ಅಂಗಡಿಯಿಂದ ನಾವು ಏನೋ ಪ್ರಿಸರ್ವೇಟಿವ್ ಹಾಕಿರೋ ಆ ಪೀನಟ್ ಬಟರ್ ತರದೇ ಬೇಡ ಆಗುತ್ತೆ. ಸೇಮ್ ಅಂದರೆ ಸೇಮ್ ಅದೇ ಟೇಸ್ಟೇ ಕೊಡುತ್ತೆ. ಇದು ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಎಲ್ಲ ಅಂತ ಬ್ರೆಡ್ ಟೋಸ್ಟ್ ಇನ್ನೇನು ಇಲ್ಲ ಅಂತಂದರೆ ಈ ಚಟ್ನಿನ ಹಾಕ್ಕೊಂಡ್ಬಿಟ್ಟು ನಾವು ಬ್ರೆಡ್ನ ತಿನ್ಬೋದು. ಚಪಾತಿ, ದೋಸೆ ಎಲ್ಲದಕ್ಕೂ ಅದು ತುಂಬ ಮ್ಯಾಚ್ ಆಗುತ್ತೆ. ಸೊ ಈ ರೀತಿ ಎಳ್ಳನ್ನು ಮೇಲೆ ಲಾಸ್ಟಿಗೆ ಹಾಕಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಫಸ್ಟು. ಆಮೇಲೆ ಒಂದು ಚುರ್ಚುರೆ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋದು. ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಹಾಕಿಬಿಟ್ಟು ಮೇಲಿಂದ ಒಂದು ಸ್ವಲ್ಪ ಇಂಗು ಹಾಕಬೇಕು. ಇಂಗು ಹಾಕ್ಕೊಂಡ್ಬಿಟ್ಟು ಫಸ್ಟ್ ಅದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸೋಣ. ಬೇಕಾದ್ರೆ ಯಾರಿಗಾದರೂ ಸ್ವೀಟ್ ಟೆಕ್ಸ್ಚರ್ ಇಷ್ಟ ಇದ್ದರೆ ಒಂದು ಸ್ವಲ್ಪ ಒಂದು ಚೂರು 1/4 ಸ್ಪೂನು ಸಕ್ಕರೆ ಸೇರಿಸ್ಕೊಳ್ಬೋದು ಇಲ್ಲಿ ನೀವು. ಆಮೇಲಿಂದ ಮೇಲೆ ತುಂಬ ನೀರೇನು ಬೇಡ, ಈ ಥರ ನೀರು ಹಾಕ್ಕೊಂಡು ನಿಮ್ಮ ಅಡ್ಜಸ್ಟ್ ಮಾಡೋಕ್ಕೆ ಗೊತ್ತಾಗುತ್ತಲ್ಲ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಯಾಕಂದರೆ ಉಳಿಯುತ್ತೆ ಆವಾಗ ಒಂದು 3 ಡೇಸ್ ಆದರೂ ಅದು ಏನಾಗಲ್ಲ. ನೀರು ಹಾಕದೆ ಈ ಥರ ಮಾಡ್ಕೊಂಡು ನೋಡಿ, ಇಲ್ಲೇ ಗೊತ್ತಾಗುತ್ತೆ ಸೇಮ್ ಪೀನಟ್ ಬಟರ್ ಥರನೇ ಅನ್ನಿಸ್ತಾ ಇದೆ. ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಒಳ್ಳೆಯ ನ್ಯೂಟ್ರಿಷಿಯಸ್ ಚಟ್ನಿ ಇದು. ಸುಮ್ಮನೆ ಒಂದೇ ಥರ ಚಟ್ನಿ ಮಾಡಿ ಬೇಜಾರಾಗಿದ್ದರೆ ಈ ಥರನೂ ಮಾಡಿಟ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಇದು ಲೈಕ್ ಮಾಡಿ, ಶೇರ್ ಮಾಡಿ.